ತಂದು ನೆಟ್ಬಿಟ್ಟು ಉಳಿಬೇಕಲ್ಲ. ಮಳೆಗಾಲದಲ್ಲಿ ನೆಡದೆ ಯಾವಾಗ ನೆಡ್ತೀರಿ? ಮೇಯಿಂದ ಏನ್ ಮಾಡ್ತಾ ಇದ್ರಿ ನೀವು? ಏನ್ರಿ ಮಾಡ್ತಾ ಇದ್ರಿ ಮೇಯಿಂದ? ಸ್ವಾಮಿ ನಾಲ್ಕವರು ಏನ್ ಮಾಡ್ತಾ ಇದ್ರಿ ಮೇಯಿಂದ? ಮಳೆ ವರ್ಷಕ್ಕೆ ಮಳೆ ಏನು ಮೇಡಮ್? ವರ್ಷಕ್ಕೆ ಮಳೆಗಾಲ ಚೇಂಜ್ ಆಗುತ್ತಾ ಮೇಡಮ್? ಜೂನ್ ತಿಂಗಳಲ್ಲಿ ಮಾನ್ಸೂನ್ ಬರುತ್ತೆ ಅನ್ನೋದು ಎಷ್ಟು ಮಿಲೇನಿಯಂಗಳಿಂದ ಫಿಕ್ಸ್ ಆಗಿದೆ ಮೇಡಮ್. ಏನ್ರಿ ನೀವು ಹುಟ್ಟಿದ ಮೇಲೆ ಏನಾದ್ರು ಡೇಟ್ ಚೇಂಜ್ ಆಗ್ತಾ ಇದೆಯಾ ಪ್ರತಿ ವರ್ಷ? ಗೊತ್ತಿರ್ಲಿಲ್ವಾ ನಿಮ್ಗೆ? ಇನ್ನೇನ್ ಕೆಲಸ ಆದ್ರೂ ಏನ್ ನಿಮ್ದು? ಮೇ ತಿಂಗಳಿಂದ ಏನ್ ಮಾಡ್ತಾ ಇದ್ರಿ? ಫೈನಾನ್ಷಿಯಲ್ ಇಯರ್ ಏಪ್ರಿಲ್ ಇಂದ ಆರಂಭ ಆಗಿದೆ. ಬಜೆಟ್ ಪ್ರೆಸೆಂಟೇಷನ್ ಯಾವ ಡೇಟ್ಗೆ ಮಾಡಿದ್ದೀರಾ ಸ್ವಾಮಿ? ನಾರ್ತ್ ಅಲ್ಲಿ ಮಾರ್ಚ್ 26 ಅಲೋಕೇಶನ್ ಅವತ್ತು ಇಂಡಿಕೇಟ್ ಮಾಡಿದ್ದೀರಾ? ಆಮೇಲೆ ಏನ್ ಮಾಡ್ತಾ ಇದ್ರು? ಮಾರ್ಚ್ ಹಂಗಾದ್ರೆ ಏಪ್ರಿಲ್ ಇಂದ ಏನ್ ಮಾಡ್ತಾ ಇದ್ರಿ ಇವರು? ಅದೇ ಮೇ ಎಂಡಿಗೆ ಮಾಡಿದ್ವಿ ಸರ್. ಟೆಂಡರ್ ಕೂಡ ಮೇ 25. ಆ ಹಿಂದೆ ಡಾಲೇಶ್ ಅಂತ ಅವರಿದ್ರು ECF ಆಗಿ, ಇವರು ರೀಸೆಂಟ್ ಆಗಿ ಮೇ ದಿನ ಬಂದಿತ್ತು. ಎಲ್ಲ ಇದು ನೋಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ರೆ ಏನೇ ಮಾಡಿದ್ರು ನಿಮ್ದು ಹಳೆ ಸಿಸ್ಟಮ್ ಮುಂದುವರಿಬೇಕಂತೆ. ಕನ್ಫ್ಯೂಷನ್, ಕೇಯಾಸ್, ಅಟರ್ ಕೇಯಾಸ್. ಆ ಕೇಯಾಸ್ ಅಲ್ಲಿ ಏನು ಲೆಕ್ಕ ಸಿಗಂಗಿಲ್ಲ, ಲೆಕ್ಕ ಮಾಡಂಗಿಲ್ಲ. ಏನು ಫೈಟ್ ಮಾಡ್ತೀರಪ್ಪ? ಆಗಸ್ಟ್ ನಂತಿಗೆ ನಾವು ವರ್ಕೌಟ್ ಮಾಡ್ತೀವಿ ಸರ್. ನಾನು ಅವತ್ತು ಅಷ್ಟು ಹೇಳಿದ್ದೇನೆ. ಅಲ್ಲಿ ಹೋಲ್ಡಿಂಗ್ಗೆ ಮರ ಕಟ್ ಮಾಡಿರೋದು, ಆ ಕಟ್ ಮಾಡಿದ ಬ್ರಾಂಚ್ ಇನ್ನೂ ಹಿಂಗಿದೆ. ಅದನ್ನ ತೆಗೆಸೋಷ್ಟಕ್ಕೂ ಇವ್ರಿಗೆ ಏನು ಓಡಾಡ್ತಾರೆ ಮಿನಿಸ್ಟ್ರಿಲಿ. ಆ ಮರದ ತಲೆ ಹೊಡೆದಿದ್ದಾರೆ. ಆ ತಲೆ ಹೊಡೆದಿದ್ದು ಇನ್ನೂ ಹಿಂಗೆ ಬಗ್ಗಿ ಒಣಗಿರೋದು ಹಂಗೆ ಬಿದ್ದಿದೆ. ಅಷ್ಟು ಹೇಳಿದ್ರು ಕೂಡ ಅವ್ರ ಕಣ್ಣಿಗೆ ಕಾಣೋದಿಲ್ಲ. ಅದು ಹೋಲ್ಡಿಂಗಿಗೆ ಅಡ್ಡ ಬರುತ್ತೆ. ತಲೆ ಸುಳಿ ಅಂತಾರೆ, ತಲೆನ ಹೊಡೆದಿದ್ದಾರೆ. ಹೊಡೆದಾಗ ಕೆಲವು ತೆಗ್ದಿದ್ದಾರೆ, ಕೆಲವು ಹಂಗೆ ಹಿಂಗೆ ಬಗ್ಗಿದ ಹಂಗೆ ಇದೆ, ಇನ್ನು ಮರದಲ್ಲೇ ಇದೆ. ಕೇಳಿದ್ರೆ ಏನು ಗೊತ್ತಿಲ್ಲ ಅಂತ. ಹೇಳಿ ಸ್ವಾಮಿ.